ನಮಸ್ತೆ ಸಿಂಹರಾಶಿಯವರ 2026 ಜನವರಿ ಹೇಗಿದೆ ನೋಡೋಣ. ತುಂಬಾ ಎಂಜಾಯ್ ಮಾಡ್ತೀರಾ, ನಿಮ್ಮ ಕನಸುಗಳೆಲ್ಲ ನನಸಾಗುವಂತ ಸಮಯ. ಸೊ ವಾವ್, ತುಂಬಾ ಮಾತಾಡ್ತೀರಾ, ತುಂಬಾ ಯಶಸ್ಸನ್ನ ನೋಡ್ತೀರಾ, ತುಂಬಾ ಯಶಸ್ವಿ ಜೀವನ ಶೈಲಿನ ನೋಡ್ತೀರಾ, ತುಂಬಾ ಡಯಟ್ ಫಾಲೋ ಮಾಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲೋ ಪ್ರಯಾಣ ಕೂಡ ಮಾಡ್ತೀರಾ, ತುಂಬಾ ಪ್ರಯಾಣಗಳು ಕೂಡ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. 9-6 ವೀನಸ್ ಮರ್ಕ್ಯುರಿ, ವಾವ್, ಲಕ್ಕಿ ಟೈಮ್. ಓಕೆ, ಸ್ಟಕ್ ಎನರ್ಜಿಯಿಂದ ಹೊರಗೆ ಬರ್ತೀರಾ. ಈ ಹುಣ್ಣಿಮೆ ದಿನ ನಿಮ್ಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್ ಬದಲಾವಣೆಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಟೆನ್ಷನ್ ಅಲ್ಲಿ ಕೆಲವು ಕೆಲಸಗಳನ್ನ ಮಾಡುವಂತ ಸಾಧ್ಯತೆ ಇದೆ. ನಿಮ್ಮ ರಿಲೇಶನ್ಶಿಪ್ ಎಂಡ್ ಆಗುವಂತ ಸಾಧ್ಯತೆ ಇದೆ ಕೆಲವರಿಗೆ ಅನ್ನುವಂಥದ್ದು ಕೂಡ ಇದೆ. ತಾಯಿಯ ಆಶೀರ್ವಾದದಿಂದ ನಿಮ್ಗೆ ಒಂದಷ್ಟು ಒಳ್ಳೆಯ ಬದಲಾವಣೆಗಳನ್ನ ನೀವು ನೋಡುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ನಿಮ್ಮ ತಾಯಿ ಸ್ಥಾನದಲ್ಲಿ ಇದ್ದೋರಿಂದ ನಿಮ್ಗೆ ಹೆಚ್ಚಿನ ಒಳಿತಾಗಿತ್ತು, ಇನ್ ಮುಂದಕ್ಕೂ ಒಳಿತಾಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ 7, 8, 10, 9 ತುಂಬಾ ಮೆಂಟಲ್ ಗೇಮ್, ಮೈಂಡ್ ಗೇಮ್ಗಳು ಜಾಸ್ತಿ ಇರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಮೈಂಡ್ ಗೇಮ್ ನಿಮ್ದೇ ಆಗಿದ್ರೆ ಅದನ್ನ ಕಂಟ್ರೋಲಿಗೆ ತಗೊಳ್ಳಿ. ಇಲ್ಲ ಅಂದ್ರೆ ಬೇರೆಯವ್ರ ಮೈಂಡ್ ಗೇಮ್ ಆಡ್ತಿದ್ರೆ ಅದರಿಂದ ಹೊರಗೆ ಬನ್ನಿ ಎನ್ನುವಂಥದ್ದು ಇದೆ. ಸೊ ಒಬ್ರಾದ್ಮೇಲೆ ಒಬ್ರು ಹೋಗಿ ಟ್ರ್ಯಾಪ್ ಆಗಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಗೊತ್ತಿಲ್ದಿರುವಂತ ಜಾಗಕ್ಕೆ ಹೋಗುವಂಥದ್ದು ಅಗತ್ಯ ಇಲ್ಲ. ಶಾರ್ಟ್ ಕಟ್ ರೂಟನ್ನ ಹುಡುಕ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಪ್ಲಾನ್ ಅನ್ನ ಇನ್ನೊಂಚೂರು ಇಂಪ್ರೂವ್ ಮಾಡ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ಇನ್ನ ಹೆಚ್ಚಿಗೆ ಬೆಳಿತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮನ್ನ ನೀವು ಫ್ರೀ ಮಾಡ್ಕೊಳ್ಳಿ, ಈ ಸಿಚುವೇಶನ್ ಅನ್ನ ಕ್ಲಾರಿಟಿಯಿಂದ ನೋಡಿ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಒಂಟಿ ಅಲ್ಲ, ನಿಮ್ಗೆ ಸಾಕಷ್ಟು ಜನರ ಸಹಾಯ ಕೂಡ ಸಿಗುತ್ತೆ. ಎಲ್ಲಾ ರೀತಿಲೂ ಉತ್ತರಗಳು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಡೀಟೇಲ್ ಆಗಿ ಚೆಕ್ ಮಾಡ್ಕೊಳ್ಳಿ ಯಾವುದೋ ಒಂದಷ್ಟು ವಿಚಾರಗಳನ್ನ, ಅಥವಾ ಯಾವ್ದಾದ್ರು ಜಾಗ ಖರೀದಿ ಮಾಡೋಕ್ಕಿಂತ ಮುಂಚೆ ಅನ್ನುವಂಥದ್ದು ಇದೆ. ಸೊ ತುಂಬಾ ಬ್ಯುಸಿ ಆಗ್ಬಿಡೋದ್ರಿಂದ ಸ್ವಲ್ಪ ನಿಮ್ಗೆ ಅಂತ ಟೈಮ್ ತಗೊಂಡು ರೆಸ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಯಾವ್ದು ಇಂಪಾರ್ಟೆಂಟೋ ಆ ವಿಚಾರದ ಕಡೆ ಗಮನನ ಕೊಡಿ, ಅನಗತ್ಯ ವಿಚಾರದ ಕಡೆ ಗಮನನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ತಾಯಿಯ ಆಶೀರ್ವಾದದಿಂದ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ಆಗುವಂತ ಸಾಧ್ಯತೆ ಇದೆ. ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ, ಲಕ್ಸುರಿ ಲೈಫನ್ನ ಕೂಡ ನೋಡ್ತೀರಾ, ತುಂಬಾ ದುಡ್ಡು ಬರುವಂಥದ್ದು ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಕೂಡ ಇದೆ. ಪ್ರೆಗ್ನೆನ್ಸಿ ಕೂಡ ಬರುತ್ತೆ, ಪಾಪು ಆಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಸೊ ಮದರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ. ನಿಮ್ಮ ಲೈಫ್ ಟೈಮಿಗೆ ಇದೇ ವ್ಯಕ್ತಿ ಅಂತ ದೇವರು ಡಿಸೈಡ್ ಮಾಡಿರ್ತಾರಲ್ಲ, ಆ ಪರ್ಸನ್ ನಿಮ್ಮ ಲೈಫಿಗೆ ಬರುವಂತ ಸಾಧ್ಯತೆ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ಕೊಟ್ಕೊಳ್ಳಿ ಫೈನಾನ್ಷಿಯಲ್ ಅಂಡ್ ಕೆರಿಯರ್ ವಿಚಾರದಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಎಕ್ಸ್ಪೆಕ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಅಟ್ರಾಕ್ಷನ್ ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಎಕ್ಸ್ ಅನ್ನ ರಿಲೀಸ್ ಮಾಡಿದ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಸೊ ಡೋಂಟ್ ರೇಸ್ ಫಾರ್ ಫಿನಿಶಿಂಗ್ ಲೈನ್, ಎಂಜಾಯ್ ಯುವರ್ ಲೈಫ್ ಜರ್ನಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನನ ಎಂಜಾಯ್ ಮಾಡಿ, ಜೀವನ ಮುಗಿಸ್ಬೇಕು ಅಂತ ಬದುಕಬೇಡಿ. ಜೀವನನ ಎಂಜಾಯ್ ಮಾಡಿಕೊಂಡು ಡೇ ಅಂಡ್ ನೈಟ್ ಬರೀ ಓಡಾಟ ಕೆಲಸ ಅಂತ ಇರ್ದಿರ ನಿಮ್ಮ ಲೈಫ್ನ ಇನ್ನೂ ಹೆಚ್ಚು, ಈಗಲೇ ಎಂಜಾಯ್ ಮಾಡ್ತಿದ್ದೀರಾ ಅನ್ನುವಂಥ ಫೀಲಿಂಗ್ ಇದೆ ಇಲ್ಲಿ, ಇನ್ನೂ ಹೆಚ್ಚು ಎಂಜಾಯ್ ಮಾಡಿ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಇನ್ನ 11 ತಿಂಗಳುಗಳಲ್ಲಿ ಆಗುತ್ತೆ, ಕೆಲವ್ರಿಗೆ ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲೇ ಆಗುತ್ತೆ, ಇನ್ ಕೆಲವರಿಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಒಂದು ಕ್ಲಾರಿಟಿ ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ವೀರಭದ್ರ ಸ್ವಾಮಿ ಇದ್ದಾರೆ. ಸೊ ನಿಮ್ಮ ಶತ್ರುಗಳೆಲ್ಲರೂ ಕೂಡ ದೂರ ಆಗ್ತಾರೆ, ನಾಶ ಆಗ್ತಾ ಇದ್ದಾರೆ. ಎಲ್ರೂ ನಾಶ ಮಾಡಿದೀರಾ, ಇನ್ನ ಯಾರಾದ್ರೂ ಉಳಿದಿದ್ರೆ ಅದನ್ನ ವೀರಭದ್ರ ಸ್ವಾಮಿ ನಾಶ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ.
ಇನ್ನಷ್ಟು ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ. 1, 8, 8, 3, 1, 10, 9 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ವಸುದೈವಕ ಕುಟುಂಬ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತಾ ಟೇಕ್ ಕೇರ್, ಬಾಯ್, ನಮಸ್ತೆ.